ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮನಸ್ಸು ಮಾಡಿದರೆ ಎಲ್ಲವನ್ನು ಪಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸಿನ ಏನು ಖೇಲಿದೆ, ಆಟಿದೆ, ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಮೈಂಡ್ ಗೇಮ್ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಒಂದು ಕಥೆಯನ್ನು ನೋಡೋಣ. ಒಂದು ಜಂಗಲದಲ್ಲಿ ಒಂದು ಮರ ಇತ್ತು. ಆ ಮರದ ಏನು ವಿಶೇಷತೆ ಇತ್ತಂದರೆ ಯಾರು ಏನು ಬೇಡ್ತಾರೆ ಅದನ್ನು ಕೊಟ್ಟು ಬಿಡೋದು. ಆಗ ಅಲ್ಲಿ ಒಬ್ಬ ದಾರಿ ಹೋಗ್ತಾ ಇದ್ದ. ಹೋಗುವಂಥ ಹೊತ್ತಿನಲ್ಲಿ ಬಿಸಿಲು ಭಾಳ ಇತ್ತು. ಅಲ್ಲಿ ಮಲ್ಕೊಂಡ್ಬಿಟ್ಟ. ಎದ್ದು ನೋಡ್ತಾನೆ, ರಾತ್ರಿ ಆಗಿತ್ತು, ಕತ್ತಲೆ ಆಗಿತ್ತು, ದೊಡ್ಡ ಕತ್ತಲೆ. ಅದು ಯಾವ ಮರದ ಕೆಳಗೆ ಮಲಗಿದ್ಲ ಆ ಮರದ ಮಹಿಮೆ ಅವನಿಗೆ ಗೊತ್ತಾಗಲಿಲ್ಲ. ಭಾಳ ಕತ್ತಲೆ ಆಗಿದ್ದರಿಂದ, ಹಸುವಾಗಿದ್ದರಿಂದ ನನಗೆ ಊಟ ಬೇಕಾಗಿತ್ತು ಅಂತೇಳಿ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ. ಆವಾಗ ಊಟ ಬಂದುಬಿಡ್ತು. ನಂತರ ನನಗೆ ಒಂದು ಗಾದಿ ಮತ್ತು ದಿಂಬಿದ್ರೆ ನನಗೆ ಭಾಳ ಚೆನ್ನಾಗಿ ನಿದ್ದೆ ಹತ್ತಿತ್ತು ಅಂತೇಳಿ ಬೇಡ್ಕೊತಾನೆ. ಅದು ಕೂಡ ಬಂದುಬಿಡ್ತೈತೆ ಅದು. ಆವಾಗ ವಿಚಾರ ಮಾಡ್ತಾನೆ, ಇದೆಲ್ಲ ಹೆಂಗೆ ಬಂತಿದ್ದು, ಯಾರೂ ಇಲ್ಲ ಆಜು ಬಾಜು, ಆದರೂ ಹೆಂಗೆ ಬಂತು, ಇಲ್ಲೇನಾದರೂ ಭೂತಗೀತಿದೆ ಅಂತ ಅಂದ ಕೂಡಲೇ ಭೂತನ ಬಂದುಬಿಡ್ತು. ಭೂತ ಬಂದ ಕೂಡಲೇ ವಿಚಾರ ಮಾಡ್ತಾನೆ, ಇದು ನಾನು ತಿಂದುಬಿಟ್ರೆ ಅದ ತಿಂದೇ ಬಿಡ್ತು. ಅಂದರೆ ಈ ಕಥೆಯ ತಾತ್ಪರ್ಯ ಏನಂತಂದರೆ, ನಾವು ಯಾವ ರೀತಿ ಮನಸ್ಸು ಮಾಡ್ತೇವೆ ಆ ರೀತಿನ ಎಲ್ಲ ಕೆಲಸಗಳಾಗ್ತವೆ. ದೃಢ ನಿಶ್ಚಯ ಮಾಡಿದರೆ ಎಲ್ಲ ಕೆಲಸಗಳು ಅಸಾಧ್ಯವೇನೂ ಇಲ್ಲ. ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಸ್ಥಿದ್ದೇನೆ, ನಾನು ಆರೋಗ್ಯವಂತಿದ್ದೇನೆ, ನಾನು ಶಕ್ತಿಶಾಲಿ ಇದ್ದೇನೆ, ನನ್ನ ಆತ್ಮ ಪವಿತ್ರ ಇದೆ, ಈ ದಿನವನ್ನು ನಾನು ಸಂತೋಷದಿಂದ ಕಳೀತೇನೆ, ಆನಂದದಿಂದ ಕಳೀತೇನೆ, ಉಲ್ಲಾಸದಿಂದ ಕಳೀತೇನೆ, ಈ ಕ್ಷಣದಿಂದಲೇ ನಾನು ಜೀವನವನ್ನು ಪ್ರಾರಂಭ ಮಾಡ್ತೇನೆ ಅಂತ ಯಾರು ಎದ್ದು ಪ್ರಾರ್ಥನೆ ಮಾಡಿ ಹೇಳ್ತಾರೆ ಅವರು ಇಡೀ ಜೀವನ ಆರಾಮನೇ ಇರ್ತಾರೆ, ಇಡೀ ದಿನ ಆರಾಮನೇ ಇರ್ತಾರೆ. ಯಾರು ನನಗೆ ಆರಾಮಿಲ್ಲ ಅಂತ ಹೇಳ್ತಾರೆ, ಯಾರು ನನ್ನ ಮೈಯಲ್ಲಿ ಸುಸ್ತಿದೆ ಅಂತಾರೆ, ಅವರು ಇಡೀ ದಿನ ಆಲಿಸಿ ಇರ್ತಾರೆ ಮತ್ತು ಅಸಂತೋಷದಿಂದ ಇರ್ತಾರೆ. ಎಲ್ಲ ಮೈಂಡ್ ಗೇಮ್ ಇದೆ. ಅದಕ್ಕಾಗಿ ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕಾಗ್ತದೆ. ಈ ಮನಸ್ಸು ಹೇಳಿದ ಕಡೆ ನಾವು ಹೋಗಲೇಬಾರ್ದು. ಮನಸ್ಸಿನ ಮರ್ಮ ತಿಳಿದುಕೊಂಡವನೇ ಜಾಣ. ಅದಕ್ಕೆ ನಾವು ಒಂದು ನಿರ್ಧಾರವನ್ನು ಮಾಡಬೇಕು. ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಕೆಲಸಗಳನ್ನು ಮಾಡ್ತೇವೆ ಅದಕ್ಕಿಂತ ಮತ್ತು ಯೋಚನೆಗಳನ್ನು ಮಾಡ್ತೇವೆ, ಮನಸ್ಸು ಮಾಡ್ತೇವೆ. ಯಾವುದು ಒಳ್ಳೇದು ಮಾಡ್ತೇವೆ ಒಳ್ಳೆಯದಾಗ್ತದೆ, ಕೆಟ್ಟ ಮಾಡಿದ್ರೆ ಕೆಟ್ಟಾಗ್ತದೆ. ಒಳ್ಳೆಯ ವಿಚಾರ ಮಾಡಿದ್ರೆ ಒಳ್ಳೆಯ ಕರ್ಮಫಲಗಳು ಸಿಗ್ತವೆ, ಕೆಟ್ಟ ವಿಚಾರ ಮಾಡಿದ್ರೆ ಕೆಟ್ಟ ಕರ್ಮಫಲ ಸಿಗ್ತದೆ. ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ಅಂದ್ರೆ ಆ ಗಿಡ ಏನೈತಿ, ಈ ಮನುಷ್ಯ ಏನು ವಿಚಾರ ಮಾಡ್ತಾನೆ, ಯಾವುದು ಮನಸ್ಸು ಮಾಡ್ತಾನೆ ಅದು ಸಿಗ್ತೈತೆ. ನಾನು ಕಾರ್ ತೆಗೆದುಕೊಳ್ಬೇಕಾಗಿತ್ತು ಅಂಥೇಳಿ ಮನಸ್ಸು ಮಾಡಿ 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 ಅದ್ರ ಬೆನ್ನು ಹತ್ತಿದರೆ 50% ನಿಮ್ಮ ಕೆಲಸ ಆದಂಗನೆ. ನಾನು ಮನೆ ಕಟ್ಟಿಸ್ಬೇಕಾಗಿತ್ತು ಅಂತೇಳಿ ಏನು ವಿಚಾರ ಮಾಡಿದ್ರೆ 50% ಆದಂಗನೆ. ಏನು 50% ಕಾರ್ಯರೂಪಕ್ಕೆ ಬರಬೇಕು. ಅದು ತನ್ನಿಂತಾನೇ ಆಗ್ತದೆ. ಅದರ ಪ್ರಯತ್ನ ಮಾತ್ರ ಮಾಡಲೇಬೇಕಾಗ್ತದೆ. ಅಂದರೆ ನಮ್ಮ ಮೈಂಡ್ ಗೇಮ್ ಇದೆ, ಅದನ್ನು ನಾವು ತಿಳ್ಕೊಂಡು ಸಾಗಬೇಕು ಅನ್ನೋದೇ ಇವತ್ತಿನ ಈ ಕಥೆಯ ತಾತ್ಪರ್ಯ. ನಾಳೆ ಮತ್ತೊಂದು ವಿಡಿಯೋಗೆ ತಮ್ಮನ್ನು ಭೇಟಿಯಾಗ್ತವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.